ಜಯಪ್ರಕಾಶ್, ಸಾಮಾನ್ಯವಾಗಿ ಎರಡು ನಿಯಮಗಳಿರ್ತವೆ. IAS ಮತ್ತು IPSಗಳಿಗೆ ಸಾಮಾನ್ಯವಾಗಿ ಏನು ಅಖಿಲ ಭಾರತ ಸೇವಾ ನಿಯಮಗಳು ಅನ್ವಯ ಆಗುವಂಥದ್ದು. ಅವರ ವಿರುದ್ಧ ಏನಾದರೂ ಇಲಾಖಾ ತಪ್ಪುಗಳು ಕಂಡು ಬಂದಲ್ಲಿ ಆ ಒಂದು ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು. ಇದರಲ್ಲಿ ಏನು IAS ಮತ್ತು IPSಗಳಿದ್ದಾರೆ, ಇವರು ನಿವೃತ್ತಿ ಆದ ನಂತರವೂ ಸಹ ಇಲಾಖಾ ಕ್ರಮಕ್ಕೆ ಒಂದಷ್ಟು ನಿರ್ದಿಷ್ಟ ಅವಧಿವರೆಗೂ ಶಿಫಾರಸುಗಳನ್ನು ಮಾಡ್ಬೋದಾಗಿದೆ ಈ ಸಂಬಂಧಪಟ್ಟ ಇಲಾಖೆ. ಈಗ ಕುಮಾರ್ ನಾಯಕ್ MP ಆಗಿದ್ದಾರೆ, ಅವ್ರ ಮೇಲೆ ಹಿಂದೆ ಅವರು IAS ಆಗಿದ್ರು, ಆ ಸಂದರ್ಭದಲ್ಲಿ ಅಪರಾಧ ಎಸಗಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿದ್ದಾರೆ. ಆದರೆ ಈ ಒಂದು ಘಟನೆ ನಡೆದಿರತಕ್ಕಂಥ ಅವಧಿಗೂ ಮತ್ತು ಈಗ ಏನು ಈ ಪ್ರಕರಣ ದಾಖಲಾಗಿರೋ ಅವಧಿಗೂ ಸುಮಾರು 19 ವರ್ಷಗಳ ಅಂತರ ಇರೋದ್ರಿಂದ ಈ ವಿಚಾರವನ್ನು ಸರ್ಕಾರವೇ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂತಂದರೆ ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಆ ಒಂದು ಸಂಬಂಧಪಟ್ಟ ಇಲಾಖೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ಒಂದು ನಿರ್ದಿಷ್ಟ ಅವಧಿ, ಅವರು ರಿಟೈರ್ಡ್ ಆದ ಸ್ವಲ್ಪ ಕಾಲಾವಧಿ ಅಥವಾ ಅವರ ಸೇವಾವಧಿಯಲ್ಲಿ ಆದಂಥ ಕೆಲವು ಎಷ್ಟು ವರ್ಷಗಳಲ್ಲಿ ಘಟನೆ ಆಗಿರುತ್ತೆ, ಇವೆಲ್ಲವೂ ಕೌಂಟ್ ಆಗುವಂಥದ್ದು. ಹೀಗಾಗಿ ಈಗ ಏನು ಈ ಒಂದು ದೋಷಾರೋಪ ಇದು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಕುಮಾರ್ ನಾಯಕ್ ಅವರು ತಪ್ಪನ್ನು ಎಸಗಿದ್ದಾರೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನು ಮುಂದೆ ಚಾರ್ಜ್ ಶೀಟ್ ತಯಾರು ಮಾಡಿ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಅವರೀಗ MP ಆಗಿರೋದ್ರಿಂದ ಏನು ಲೋಕಸಭಾ ಸ್ಪೀಕರಿಂದ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅಷ್ಟೊಂದು ಸುಲಭ ಇಲ್ಲ. ಹೀಗಾಗಿ ಇವರ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕಂತೇಳಿ ಖುದ್ದು ಸರ್ಕಾರವೇ ಡಿಸೈಡ್ ಮಾಡಬೇಕಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇನ್ನು ಸರ್ವೇಯರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರಿ ಸೇವೆಗಳ ಅಧಿನಿಯಮ ಏನು ಹೇಳುತ್ತಂತಂದರೆ ಯಾವುದೇ ಸರ್ಕಾರಿ ಅಧಿಕಾರಿ, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿ ಆತ ನಿವೃತ್ತಿ ಆದ ನಂತರ ಇಲಾಖಾ ಕ್ರಮ ತೆಗೆದುಕೊಳ್ಬಾರ್ದು. ಆತನ ವಿರುದ್ಧ ಇರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಅಂದರೆ ಈಗ ಏನು ಇಬ್ಬರು ಸರ್ವೇಯರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಜೊತೆಗೆ ತಹಶೀಲ್ದಾರ್ ಮೇಲೆ ಆರೋಪಗಳು ಕೇಳಿಬಂದಿದೆ. ಇವ್ರು ನಿವೃತ್ತಿ ಆಗಿರೋದ್ರಿಂದ ಇವ್ರ ಮೇಲೆ ಇಲಾಖಾ ಕ್ರಮ ಇರಲ್ಲ. ಆದರೆ ಏನು ಆರೋಪ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕ್ಬೋದು, ಯಾವುದೇ ಅನುಮತಿ ಇಲ್ಲದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ಬೋದು. ನಂತರ ನ್ಯಾಯಾಲಯ ಯಾವ ಶಿಕ್ಷೆ ಕೊಡುತ್ತಾ ಅಥವಾ ಅವರನ್ನು ಅಕ್ವಿಟ್ ಮಾಡುತ್ತಾ ಇದು ಕೋರ್ಟ್ನಲ್ಲಿ ಡಿಸೈಡ್ ಆಗುವಂಥದ್ದು. ಹೀಗಾಗಿ ಏನಿದರಲ್ಲಿ 4 ಜನರ ಮೇಲೆ ಪ್ರಮುಖವಾಗಿ ಈ ಒಂದು ಅಂತಿಮ ವರದಿಯಲ್ಲಿ ಆರೋಪ ಹೊರಿಸಲಾಗಿದೆ. ಇಲ್ಲಿ ಶಿಕ್ಷೆ ಕೊಡಬೇಕಾದ್ರೂ ವಿಭಿನ್ನ ರೀತಿಯಲ್ಲಿ ಒಂದು ಪ್ರಕ್ರಿಯೆಗಳು ಇರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದು ಬ್ರಿಟಿಷರ ಕಾಲಾವಧಿಯಲ್ಲಿ ಬಂದಂಥ ಕಾನೂನುಗಳು. ಎಲ್ಲರೂ ಅವ್ರ ಮೇಲೆ ಆರೋಪ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗಾಗಿ ಸೇಫ್ ಝೋನ್. ಅಲ್ಲಿ ಒಟ್ಟು 19 ವರ್ಷ ಆಗಿದೆ ಅಂತ ಇದೆಲ್ಲ ಆಗಿ 19 ವರ್ಷಕ್ಕೆ ಸಾಕ್ಷಿಗಳನ್ನ ಇಟ್ಕೊಂಡು ಅಲ್ಲ, ಕೆಲವೊಮ್ಮೆ ಅದಾದ ನಂತರವೂ ಆಗುವಂಥದ್ದು ಇರ್ತದೆ. ಆದರೆ ಎಲ್ಲವೂ ಕೂಡ ನೋಡಿ, ಎಲ್ಲವೂ ಇಂಥದ್ದು. ಆಮೇಲೆ ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಎಲ್ಲವೂ ಕೂಡ ಸ್ಮಶಾನಕ್ಕೆ ಹೋದಂಗೆ ಲೋಕಾಯುಕ್ತ ವರದಿ ಅಂತೇಳಿ ಒಮ್ಮೊಮ್ಮೆ ಆಗ್ಬಿಡ್ತದೆ. ಈಗ ಸಂತೋಷ್ ಹೆಗಡೆ ಅಂತವ್ರು ಬಂದರು, ಅವರೆಲ್ಲ ಇದಕ್ಕೆಲ್ಲ ಅಂಜೋದಿಲ್ಲ, ಅವರು ಭಾಳ ಕಟ್ಟುನಿಟ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಅಂಥವ್ರು ನೀವು ಸೇರಿಸೋದೇ ಇಲ್ಲ. ಅದಕ್ಕೆ ನಾನು ಹೇಳಿದ್ನಲ್ವಾ, ಈಗ ಅಲೋಕ್ ಕುಮಾರ್ ಅಂತವ್ರು ಇದ್ದಾರೆ, ಶಶಿಶೇಖರನ್ ಅಂತವ್ರು ಇದ್ದಾರೆ, ರವಿಕಾಂತೇಗೌಡ ಅಂತವ್ರು ಇದ್ದಾರೆ, ಸಂದೀಪ್ ಪಾಟೀಲ್ ಅಂತವ್ರು ಇದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ ಮೇನ್ ಪೋಸ್ಟಲ್ಲಿ? ಅವ್ರನ್ನೆಲ್ಲೋ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಲೆಫ್ಟ್ ರೈಟ್ ಅಂತೆಲ್ಲ ಅವ್ರನ್ನ ಟ್ರೈನಿಂಗ ಮಾಡಿಸೋದು ಅವ್ರ ಹತ್ರ. ಅದಲ್ಲ, ಅವ್ರನ್ನ ನೀವು ಮನಸ್ಸಿದ್ರೆ ಮಾಡಿಸ್ಬೋದು. ನಿಮಗೆ ಇಲ್ಲ ಬೇಕಾಗಿಲ್ಲ, ನಿಮ್ಗೆ ಯಾರು ಬೇಕೋ ಎಲ್ಲ ಕರೆಕ್ಟಾಗಿ ತಿಂಗಳು ತಂದು ಕೊಡೋವನಿಗೆ ತಂದು ಕೊಡ್ತಾರೆ ಆ ಥರ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಜಯಪ್ರಕಾಶ್, ಸಾಮಾನ್ಯವಾಗಿ ಎರಡು ನಿಯಮಗಳಿರ್ತವೆ. IAS ಮತ್ತು IPSಗಳಿಗೆ ಸಾಮಾನ್ಯವಾಗಿ ಏನು ಅಖಿಲ ಭಾರತ ಸೇವಾ ನಿಯಮಗಳು ಅನ್ವಯ ಆಗುವಂಥದ್ದು. ಅವರ ವಿರುದ್ಧ ಏನಾದರೂ ಇಲಾಖಾ ತಪ್ಪುಗಳು ಕಂಡು ಬಂದಲ್ಲಿ ಆ ಒಂದು ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು. ಇದರಲ್ಲಿ ಏನು IAS ಮತ್ತು IPSಗಳಿದ್ದಾರೆ, ಇವರು ನಿವೃತ್ತಿ ಆದ ನಂತರವೂ ಸಹ ಇಲಾಖಾ ಕ್ರಮಕ್ಕೆ ಒಂದಷ್ಟು ನಿರ್ದಿಷ್ಟ ಅವಧಿವರೆಗೂ ಶಿಫಾರಸುಗಳನ್ನು ಮಾಡ್ಬೋದಾಗಿದೆ ಈ ಸಂಬಂಧಪಟ್ಟ ಇಲಾಖೆ. ಈಗ ಕುಮಾರ್ ನಾಯಕ್ MP ಆಗಿದ್ದಾರೆ, ಅವ್ರ ಮೇಲೆ ಹಿಂದೆ ಅವರು IAS ಆಗಿದ್ರು, ಆ ಸಂದರ್ಭದಲ್ಲಿ ಅಪರಾಧ ಎಸಗಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿದ್ದಾರೆ. ಆದರೆ ಈ ಒಂದು ಘಟನೆ ನಡೆದಿರತಕ್ಕಂಥ ಅವಧಿಗೂ ಮತ್ತು ಈಗ ಏನು ಈ ಪ್ರಕರಣ ದಾಖಲಾಗಿರೋ ಅವಧಿಗೂ ಸುಮಾರು 19 ವರ್ಷಗಳ ಅಂತರ ಇರೋದ್ರಿಂದ ಈ ವಿಚಾರವನ್ನು ಸರ್ಕಾರವೇ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂತಂದರೆ ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಆ ಒಂದು ಸಂಬಂಧಪಟ್ಟ ಇಲಾಖೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ಒಂದು ನಿರ್ದಿಷ್ಟ ಅವಧಿ, ಅವರು ರಿಟೈರ್ಡ್ ಆದ ಸ್ವಲ್ಪ ಕಾಲಾವಧಿ ಅಥವಾ ಅವರ ಸೇವಾವಧಿಯಲ್ಲಿ ಆದಂಥ ಕೆಲವು ಎಷ್ಟು ವರ್ಷಗಳಲ್ಲಿ ಘಟನೆ ಆಗಿರುತ್ತೆ, ಇವೆಲ್ಲವೂ ಕೌಂಟ್ ಆಗುವಂಥದ್ದು. ಹೀಗಾಗಿ ಈಗ ಏನು ಈ ಒಂದು ದೋಷಾರೋಪ ಇದು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಕುಮಾರ್ ನಾಯಕ್ ಅವರು ತಪ್ಪನ್ನು ಎಸಗಿದ್ದಾರೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನು ಮುಂದೆ ಚಾರ್ಜ್ ಶೀಟ್ ತಯಾರು ಮಾಡಿ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಅವರೀಗ MP ಆಗಿರೋದ್ರಿಂದ ಏನು ಲೋಕಸಭಾ ಸ್ಪೀಕರಿಂದ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅಷ್ಟೊಂದು ಸುಲಭ ಇಲ್ಲ. ಹೀಗಾಗಿ ಇವರ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕಂತೇಳಿ ಖುದ್ದು ಸರ್ಕಾರವೇ ಡಿಸೈಡ್ ಮಾಡಬೇಕಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇನ್ನು
ಇನ್ನು ಸರ್ವೇಯರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರಿ ಸೇವೆಗಳ ಅಧಿನಿಯಮ ಏನು ಹೇಳುತ್ತಂತಂದರೆ ಯಾವುದೇ ಸರ್ಕಾರಿ ಅಧಿಕಾರಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿ ಆತ ನಿವೃತ್ತಿ ಆದ ನಂತರ ಇಲಾಖಾ ಕ್ರಮ ತೆಗೆದುಕೊಳ್ಬಾರ್ದು. ಆತನ ವಿರುದ್ಧ ಇರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಅಂದರೆ ಈಗ ಏನು ಇಬ್ಬರು ಸರ್ವೇಯರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಜೊತೆಗೆ ತಹಶೀಲ್ದಾರ್ ಮೇಲೆ ಆರೋಪಗಳು ಕೇಳಿ ಬಂದಿದೆ. ಇವ್ರು ನಿವೃತ್ತಿ ಆಗಿರೋದ್ರಿಂದ ಇವ್ರ ಮೇಲೆ ಇಲಾಖಾ ಕ್ರಮ ಇರಲ್ಲ. ಆದರೆ ಏನು ಆರೋಪ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕ್ಬೋದು, ಯಾವುದೇ ಅನುಮತಿ ಇಲ್ಲದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ಬೋದು. ನಂತರ ನ್ಯಾಯಾಲಯ ಯಾವ ಶಿಕ್ಷೆ ಕೊಡುತ್ತಾ ಅಥವಾ ಅವರನ್ನು ಅಕ್ವಿಟ್ ಮಾಡುತ್ತಾ ಇದು ಕೋರ್ಟ್ನಲ್ಲಿ ಡಿಸೈಡ್ ಆಗುವಂಥದ್ದು. ಹೀಗಾಗಿ ಏನಿದರಲ್ಲಿ 4 ಜನರ ಮೇಲೆ ಪ್ರಮುಖವಾಗಿ ಈ ಒಂದು ಅಂತಿಮ ವರದಿಯಲ್ಲಿ ಆರೋಪ ಹೊರಿಸಲಾಗಿದೆ. ಇಲ್ಲಿ ಶಿಕ್ಷೆ ಕೊಡಬೇಕಾದ್ರೂ ವಿಭಿನ್ನ ರೀತಿಯಲ್ಲಿ ಒಂದು ಪ್ರಕ್ರಿಯೆಗಳು ಇರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದು ಬ್ರಿಟಿಷರ ಕಾಲಾವಧಿಯಲ್ಲಿ ಬಂದಂಥ ಕಾನೂನುಗಳು. ಎಲ್ಲರೂ ಅವ್ರ ಮೇಲೆ ಆರೋಪ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗಾಗಿ ಸೇಫ್ ಝೋನ್. ಅಲ್ಲಿ ಒಟ್ಟು 19 ವರ್ಷ ಆಗಿದೆ ಅಂತ ಇದೆಲ್ಲ ಆಗಿ. 19 ವರ್ಷಕ್ಕೆ ಸಾಕ್ಷಿಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಅಲ್ಲ, ಕೆಲವೊಮ್ಮೆ ಅದಾದ ನಂತರವೂ ಆಗುವಂಥದ್ದು ಇರ್ತದೆ. ಆದರೆ ಎಲ್ಲವೂ ಕೂಡ ನೋಡಿ, ಎಲ್ಲವೂ ಇಂಥದ್ದು. ಆಮೇಲೆ ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಎಲ್ಲವೂ ಕೂಡ ಸ್ಮಶಾನಕ್ಕೆ ಹೋದಂಗೆ ಲೋಕಾಯುಕ್ತ ವರದಿ ಅಂತೇಳಿ ಒಮ್ಮೊಮ್ಮೆ ಆಗ್ಬಿಡ್ತದೆ. ಈಗ ಸಂತೋಷ್ ಹೆಗಡೆ ಅಂತವ್ರು ಬಂದರು, ಅವರೆಲ್ಲ ಇದಕ್ಕೆಲ್ಲ ಅಂಜೋದಿಲ್ಲ, ಅವರು ಭಾಳ ಕಟ್ಟುನಿಟ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಅಂಥವ್ರು ನೀವು ಸೇರಿಸೋದೇ ಇಲ್ಲ. ಅದಕ್ಕೆ ನಾನು ಹೇಳಿದ್ನಲ್ವಾ, ಈಗ ಅಲೋಕ್ ಕುಮಾರ್ ಅಂತವ್ರು ಇದ್ದಾರೆ, ಶಶಿಶೇಖರನ್ ಅಂತವ್ರು ಇದ್ದಾರೆ, ರವಿಕಾಂತೇಗೌಡ ಅಂತವ್ರು ಇದ್ದಾರೆ, ಸಂದೀಪ್ ಪಾಟೀಲ್ ಅಂತವ್ರು ಇದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ ಮೇನ್ ಪೋಸ್ಟಲ್ಲಿ? ಅವ್ರನ್ನೆಲ್ಲೋ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಲೆಫ್ಟ್ ರೈಟ್ ಅಂತೆಲ್ಲ ಅವ್ರನ್ನ ಟ್ರೈನಿಂಗ ಮಾಡಿಸೋದು ಅವ್ರ ಹತ್ರ. ಅದಲ್ಲ, ಅವ್ರನ್ನ ನೀವು ಮನಸ್ಸಿದ್ರೆ ಮಾಡಿಸ್ಬೋದು. ನಿಮಗೆ ಇಲ್ಲ ಬೇಕಾಗಿಲ್ಲ, ನಿಮ್ಗೆ ಯಾರು ಬೇಕೋ ಎಲ್ಲ ಕರೆಕ್ಟಾಗಿ ತಿಂಗಳು ತಂದು ಕೊಡೋವನಿಗೆ ತಂದು ಕೊಡ್ತಾರೆ ಆ ಥರ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮುಂದೆ ಜಯಪ್ರಕಾಶ್, ಸಾಮಾನ್ಯವಾಗಿ 2 ನಿಯಮಗಳಿರ್ತವೆ. IAS ಮತ್ತು IPSಗಳಿಗೆ ಸಾಮಾನ್ಯವಾಗಿ ಏನು ಅಖಿಲ ಭಾರತ ಸೇವಾ ನಿಯಮಗಳು ಅನ್ವಯ ಆಗುವಂಥದ್ದು. ಅವರ ವಿರುದ್ಧ ಏನಾದರೂ ಇಲಾಖಾ ತಪ್ಪುಗಳು ಕಂಡು ಬಂದಲ್ಲಿ ಆ ಒಂದು ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು. ಇದರಲ್ಲಿ ಏನು IAS ಮತ್ತು IPSಗಳಿದ್ದಾರೆ, ಇವರು ನಿವೃತ್ತಿ ಆದ ನಂತರವೂ ಸಹ ಇಲಾಖಾ ಕ್ರಮಕ್ಕೆ ಒಂದಷ್ಟು ನಿರ್ದಿಷ್ಟ ಅವಧಿವರೆಗೂ ಶಿಫಾರಸುಗಳನ್ನು ಮಾಡ್ಬೋದಾಗಿದೆ ಈ ಸಂಬಂಧಪಟ್ಟ ಇಲಾಖೆ. ಈಗ ಕುಮಾರ್ ನಾಯಕ್ MP ಆಗಿದ್ದಾರೆ, ಅವ್ರ ಮೇಲೆ ಹಿಂದೆ ಅವರು IAS ಆಗಿದ್ರು. ಆ ಸಂದರ್ಭದಲ್ಲಿ ಅಪರಾಧ ಎಸಗಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿದ್ದಾರೆ. ಆದರೆ ಈ ಒಂದು ಘಟನೆ ನಡೆದಿರತಕ್ಕಂಥ ಅವಧಿಗೂ ಮತ್ತು ಈಗ ಏನು ಈ ಪ್ರಕರಣ ದಾಖಲಾಗಿರೋ ಅವಧಿಗೂ ಸುಮಾರು 19 ವರ್ಷಗಳ ಅಂತರ ಇರೋದ್ರಿಂದ ಈ ವಿಚಾರವನ್ನು ಸರ್ಕಾರವೇ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂತಂದರೆ ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಆ ಒಂದು ಸಂಬಂಧಪಟ್ಟ ಇಲಾಖೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ಒಂದು ನಿರ್ದಿಷ್ಟ ಅವಧಿ, ಅವರು ರಿಟೈರ್ಡ್ ಆದ ಸ್ವಲ್ಪ ಕಾಲಾವಧಿ ಅಥವಾ ಅವರ ಸೇವಾವಧಿಯಲ್ಲಿ ಆದಂಥ ಎಷ್ಟು ವರ್ಷಗಳಲ್ಲಿ ಘಟನೆ ಆಗಿರುತ್ತೆ, ಇವೆಲ್ಲವೂ ಕೌಂಟ್ ಆಗುವಂಥದ್ದು. ಹೀಗಾಗಿ ಈಗ ಏನು ಈ ಒಂದು ದೋಷಾರೋಪ ಇದು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಕುಮಾರ್ ನಾಯಕ್ ಅವರು ತಪ್ಪನ್ನು ಎಸಗಿದ್ದಾರೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನು ಮುಂದೆ ಚಾರ್ಜ್ ಶೀಟ್ ತಯಾರು ಮಾಡಿ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಅವ್ರೀಗ MP ಆಗಿರೋದ್ರಿಂದ